ನಾನು ಹಿಡ್ಕೊಂಡು ಬಂದೇ ಬರ್ತೀಯ. ದೇವರಿರುವುದಾದರೆ ಇಲ್ಲಿ ಅವಳು ಇರುವಳೋ, ಪ್ರೀತಿ ಇರುವುದಾದರೆ ಇಲ್ಲಿ ನನಗೆ ಸಿಗುವಳೋ. ನಿನ್ಗೆ ಸಿದ್ಧ ಏನಿಲ್ಲ ಆ ಬೀರಿನ ಹಕ್ಕಿಕತ್ತು ಹಂಗ್ಯಾಕೆ ಕುಂತಾನೋ ಯಪ್ಪ ಅವ ಏನು ವ್ಯಸನ ಹಚ್ಕೊಂಡಾನೆ ಏನಪ್ಪ ಹುಡುಗ ಮಾವ ಅವನ ತಲೆಯಾಗ ಬರೀ ಆ ಹುಡುಗಿ ಗುಂಕದ ಅದನ್ನ ಬಿಟ್ರೆ ಅದು ಏನು ಗೊತ್ತೇ ಇಲ್ಲ ಅವಾಗ ಹೆಂಗೆ ಗೊತ್ತ ನೋಡು ಕಾಳತನಸಂದ್ರೆ ಹೇಳತ್ತೀನಿ ಕುರ್ಸಾಲಿ ಒಯ್ದ ಸಿದ್ಧ ಹಿಂಗಾದ್ರೆ ಇದ್ದೊಬ್ಬ ಮಗ ಮೂಲಿ ಹಿಡಿಯೋದಾಕತಿ ಯಪ್ಪ ಯಾರ್ದಾರು ಕೂಡ ಸ್ವಲ್ಪ ತಿಳಿನಾರು ಹೇಳಸು ಅವಾಗ ನೀನು ಮಾತಾ ಕೇಳಾಕ್ತಾ ಇರಲಿಲ್ಲ ಏನು ಊರು ಮಂದಿ ಮಾತು ಹೆಂಗೆ ಕೇಳ್ತಾನವ ಹೆಂಗೆ ಮಾತಾಡ್ತೀವಮ್ಮ ಅವನು ಯಾರ ಅಲ್ಲಪ್ಪ ದಿನ ಓಡಾಡಿ ದಗದ ಮಾಡೋ ಮಗ ಹಿಂಗೆ ಮನ್ಸಿಗೆ ಹತ್ಕೊಂಡು ಕುಂತ್ರ ಹಡದ ಕಳ್ಳಿಗೆ ಏನಾಗಕ್ಕಿಲ್ಲ ನೀನ ಹೇಳು ಮಾಮ ಇದ್ದಿದ್ದು ಹೇಳ್ಬೇಕಂದ್ರೆ ನೀ ಕೊಡ ಸಲಿನೇ ಅದು ನೀ ಕೊಡ ಸಲಿನೇ ಅಟ್ಟು ಮೈ ಉಂಡದ ಅವಂಗ ಸಿದ್ಧ ಬಾ ಅವಂದು ಏನು ಹಕ್ಕಿಕತ್ ಅಂಥೇಳಿ ಕೇಳ್ಕೊಬಾರ್ಲೆ ಮಳೆಗಾಲದಾಗ ಕುರಿಗಳದೊಂದು ಹೈರಾಣಿ ಅಂಥದ್ರಾಗ ಈ ಮಗನೊಂದು ಕಿರಿಕಿರಿ ನನಗೆ ಅವ ಹಂಗೆ ಒದರಾಡ್ತಿರ್ತಾನ ಅವನ ಮಾತು ಮನ್ಸಿಗೆ ಹತ್ಕೊಳಕ್ಕೆ ಹೋಗ್ಬೇಡ ಕುರಿಗಳಿಗೆ ಸ್ವಲ್ಪ ಕಾಳು ತಿನ್ನಿಸಿ ಕುರಿ ಎಬ್ಸ ಅಂತ ಹೇಳ ಅವಾಗ ನಿನಗೇನ ದಾಡಿ ಐತ್ಲಿ ಬಡ ಬಡ ಅವು ಕಾಳು ತಿನ್ಸಕ್ಕಾಗಲ್ಲ ಬರೀ ಆಕಿ ನೆನಪಾಗತ್ತದವು ಮಾಮ ಆಕಿ ಊರ್ಗಿರ ಹೋಗ್ರಂಬಾರ ನಿಮ್ಮ ಅಪ್ಪ ನೀನು ಚಿಂತೆ ಮಾಡಿದ್ರೆ ನೀ ಯಾವಕ್ಕಿರ ಚಿಂತೆ ಮಾಡೋದು ಗೊತ್ತಿ ಹುಚ್ಚಿಚ್ಚದೆ ನೀ ಆ ಹುಡುಗಿನ ಹಚ್ಕೊಂಡು ಬಿಟ್ಟಿನಿ ಒಂಥರ ಹುಚ್ಚಿರತ್ನೇ ಆಗ್ಬಿಟ್ಟಿನಿ ವಾರ ಒಪ್ಪತ್ತು ಅದು ಹುಡುಗಿ ಮಾರಿ ನೋಡಿಲ್ಲ ಬಾ ಫೋನ್ ಹಚ್ಚಕತ್ತಾಳ ನಮ್ಮ ಅಪ್ಪ ಏನರ ಹೇಳೋ ಸ್ವಲ್ಪ ಹೋಗಿ ಬರ್ತೀನಿ ಒಟ್ಟು ಎಲ್ಲಿ ಬಿಡೋಲಾಗ್ಯಾನ ಮಾಮ ನೀ ಹಿಂಗೆ ಮಾಡಕತ್ತಪ್ಪ ಅಂತಂದ್ರೆ ನಮ್ಮ ಕುರಿಗಳನ್ನ ಬೇರೆ ಮಾಡ್ಕೊಂಡ್ಬಿಡ್ತೀನಿ ನೋಡು ನಿಮ್ಮ ಸಂಗಟ ಮುಯ್ಯಾನ ಬೇಡ ನನಗೆ ಹಿಂಗ್ಯಾಕೆ ಮಾತಾಡ್ತೀವಲ್ಲಿ ನಮ್ಮ ಅಪ್ಪನ ವಯಸ್ಸಾದವದಾನ ನನಗೆ ಚಂತಾನ ಕುರಿಯ ಟೈಮ್ ಪಾಸ್ ಆಗೋದ ನಿನ್ನಿಂದ ನೀನು ಹೆಂಗೆ ಮಾತಾಡಿದ್ರೆ ಹೆಂಗೆ ಈಗೇನಾಯ್ತು ಕಾಳು ಬೇಕಿಲ್ಲ ಇಟ್ಟು ಬರ್ತೀನಾಳ ಮಾಮ ನಾನು ನೀನು ಕೂಡಿ ಇರ್ಬೇಕಪ್ಪ ಅಂತಂದ್ರೆ ಆಕಿನ ಸಂಗ ಬಿಡು ಬಾ ಹೂನ್ ಮಾಮ ಇದೆಲ್ಲಿ ತಂದೆವು ಯಾರು ಕೊಡಿಸ್ಯಾರ ಇದನ್ನ ಮೊನ್ನೆ ಆಕಿ ಊರಿಗೆ ಹೋಗೋ ಮುಂದೆ ಇದನ್ನು ಕೊಟ್ಟು ಹೋಗ್ಯಾಳ ಹಾಂ ಅಕ್ಕಿನೂ ನಿನಗೆ ಇದು ಕೊಟ್ಟಾಳಪ್ಪ ಅಂತಂದ್ರೆ ನೀನು ಏನಾರ ಕೊಟ್ಟಿರ್ಬೇಕಲ್ಲ ಆಕಿಗೆ ಅರ್ಬಿ ಕೊಡ್ಬೇಕಂತ ಮಾಡಿದ್ಯಾ ಹಾಂ ಅಲ್ಲಿ ಅವ್ರ ಊರು ಹೋದಾಗ ಕೊಡಿಸ್ತೀನಿ ಅದೇ ಆಕಿ ನೆನಪು ಇದರಿಂದ ಹೆಚ್ಚು ಕಾಡಕತ್ತೈತು ನನಗೆ ಮಮ್ಮ ಒಂದು 2 ದಿನ ಹೋಗಿ ಬರ್ತೀನಿ ಕುರಿಗಳು ನೋಡ್ಕೊ ಅಲ್ಲೋಲಿ ಇಷ್ಟು ದಿನ ನೀನು ನಿಮ್ಮಪ್ಪ ಕೂಡಿ ಇಷ್ಟೆಲ್ಲ ಬದುಕು ಮಾಡ್ರಿ ಮತ್ತು ಒಟ್ಟು ಮಾರ್ಕೊಂಡು ಗಿರ್ಕೊಂಡು ಇರ್ತೇನೆ ಮತ್ತು ನಾ ಅಂಥದ್ದೇನೂ ಆಗೋದಿಲ್ಲ ಅದ್ರ ಅವಂಗೂ ಸ್ವಲ್ಪ ಏನ್ರ ಹೇಳಿ ನೀನು ಅವನು ನಾನು ಮಾತಿಲ್ಲ ತಕ್ಕ ಯಾವಕ್ಕೆ ಸಂಬಂಧ ತಂದೆ ಮಗ ಮಾತು ಬಿಡ್ತಿರಲ್ಲ ಎಂಥ ಹುಸುಳೆ ಮಗ ನೀ ಯಾವಕ್ಕೆ ಅಂತ ಅನ್ಬೇಡ ಮನಸ್ಸು ಕೊಟ್ಟಾಕಿದಾಳಕ್ಕೆ ಹಾಂ ಮನಸ್ಸು ಕೊಟ್ಟಿರ್ಲಿಕ್ಕ ಯಾರಿರ್ಲಿಕ್ಕ ಅದು ಕಾಳಿಟ್ಟು ಬಾ ಜಲ್ದಿ
ಏನು ಏನಂದ್ಲಿ ಅವ? ಅವೇನಂತಾನ ಅಲ್ಲೇ ಏನೋ ಆಕಿನ ಗುಂಗ್ರೆ ಕೂತಾನವ ಅಲ್ಲಿ. ಹಿಂಗಾದ್ರೆ ಬಗೆಹರಿದಿಲ್ಲ ಇದು. ಊರಾಗ ಗೌಡ್ರ ಹತ್ರ ಅವನ್ನ ಕರ್ಕೊಂಡು ಹೋಗೋಣ. ಅಲ್ಲೇ ಒಂದಿಷ್ಟು ಅವ್ರು ಕೂಡ ತಿಳಿ ಹೇಳಿಸೋ ನಾವು. ಹಾಂ, ಇದು ಎಲ್ಲ ಹೆಂಗದತ್ತೇಳಿ ಗೌಡ್ರು ಕೇಳ್ತಾರ. ಅವಾಗಲ್ಲಿ ಗೌಡ್ರ ಮಗಳು ಸಿಕ್ಕೋತಾರ, ಗೌಡ್ರ ಮಗಳು ಬಯಸ್ಬಿಡ್ತಾರೇನ? ಸಿದ್ಧ, ಈಗ ನಡೆದದ್ದು ಹೇಳಲಿಕ್ಕಂದ್ರೆ ನಾಳೆ ನಮ್ಮ ಕುತ್ತಿಗೆಗೆ ಬರ್ತತೋ. ಮಾಮ, ಇದು ಏನು ಮಾಡಿ ಬಗೆಹರಿಸ. ಆದ್ರೆ ಇದ್ರಾಗ ಒಟ್ಟ ನಾನು ಹೇಳಬೇಡಪ್ಪ. ನೀ ಯಾಕೆ ಮೈಗೆ ಹಚ್ಕೊಳಕ್ಕೆ ಹೋಗಿಪ್ಪ? ಎಷ್ಟಾಗಲಿ ನೀನು ಬದುಕಿನ ಬಗ್ಗೆನ ವಿಚಾರ ಮಾಡವಲ್ಲ. ಮಾಮ, ಇಂಥದಕ್ಕೆಲ್ಲ ಯಾರು ಮುಂದೆ ಬರ್ತಾರೆ ಹೇಳು? ಈಗೆಲ್ಲ ಕಾಲಮಾನ ಸುದ್ದಿಲ್ಲಳ. ಆತಪ್ಪ, ಅವ ನನ್ನ ಮಗ ಅಲ್ಲಪ್ಪ, ನಾನಾ ನೋಡ್ಕೋಬೇಕು. ಗೌಡ್ರು ಕೂಡ ಮಾತಾಡೋಕೆ ಹೋಗ್ಯಾನ. ಮುಂದೆ ನಿಂದು ಭಾಳ ಬಿರ್ಸಿ ಬೀಳ್ತದ ನೋಡು. ಈಗ ಅಪ್ಪ ಗೌಡ್ರ ಜೊತೆ ಏನು ಮಾತಾಡಕ್ಕೆ ಹೋಗ್ಯಾನ? ಕಾರ್ಬಾರ ಮಾಡ್ತಾನಲ್ಲ. ಅದೇ ನೀವು ಮಾಡಿಯಲ್ಲ ಕಾರ್ಬಾರ, ಅದನ್ನ ಮಾತಾಡೋಕೆ ಹೋಗ್ಯಾನ. ನಾನು ಕಾರ್ಬಾರ ನಮ್ಮ ಅಪ್ಪಗೆ ಹಾಕಬೇಕು, ಸುಮ್ಮ ಕುಂದ್ರಾಕ್ ಬರೋದಿಲ್ಲ. ಅಲ್ಲ ಈ ಗೌಡ್ರು ಏನು ಮಾತಾಡಂಗದಾರ? ಸುಮ್ಮನೆ ಕಿರಿಕಿರಿ. ಏನು ವಯಸ್ಸಾದ ಕರೆ ಬುದ್ಧಿನ ಬರಲಿಲ್ಲಲ್ಲ. ಏನು ಮಾತಾಡ್ತೀವಿ? ನಿಮ್ಮ ಅಪ್ಪಗೆ ಬುದ್ಧಿ ಅದ, ನಿನಗೆ ಬುದ್ಧಿ ಇಲ್ಲ. ನನಗೆ ಬುದ್ಧಿಲ್ಲ. ತುಡುಗ್ಲೆ ನಮ್ಮ ಅಪ್ಪ ನೀನು ಏನೇನು ಮಾತಾಡ್ರಿ. ನಂಗೆ ತಲೆ ಕೆಡಬಾರ್ದು ಕೆಡ್ತಂದ್ರೆ ಮುಂದೆ ಮಾತಾಡ್ತೀನಿ ಒಬ್ಬೊಬ್ಬರಿ. ಯಾಕೋ ಬರಬಾರ್ದು ನಮ್ಮ ಅಪ್ಪ. ಕಿರಿಕಿರಿನ ಹಚ್ಚಾನ ಭಾಳ. ತೆಗಿ ನಿಮ್ಮ ಅಪ್ಪ ಮಗನ ಜಗಳ ನನಗೆ ಕಿರಿಕಿರಿ ಆಗ್ಯದ. ನಾನೇ ಹೋಗ್ಬಿಡ್ತೀನಿ ಮರ. ಅದು ಕಂಬ ತಗೋದನ ಯಾಕೆ ಇನ್ನೊಂದು ಜನ ಮಾಡ್ತೈತಿ ಅಂದಾರ. ಕೆಂಚಪ್ಪ, ಬಂದು ಮೂಗ್ನಾಗ ನಿಂತಿ ಏನು ವಿಷಯ ತಂದು ಮಾತಾಡೋ. ಅದ ರೀ ಗೌಡ್ರ, ನನ್ನ ಮಗ ಬೀರನ್ ಸುದ್ದಿ. ನಿನ್ನ ಮಗ ಬೀರ? ಓ, ಏನಾರ ಮದುವೆ ಗಿದ್ವಿ ವಿಷಯನ? ಮತ್ತೆ ಎಲ್ಲಿ ಮದುವೆ ಸುದ್ದಿ ತರ್ತೀರಿ ಅಪ್ಪಾರ? ಹುಡುಗ ಕಾರ್ಬಾರ ಮಾಡ್ಕೊಂಡು ಕುಂತಾನ್ರಿ. ಕಾರ್ಬಾರ ಮಾಡ್ಯಾನ? ಏನು ಮಾತಾಡಕತ್ತಿ ತಿಳಿಯಾವಲ್ದಲ್ಲೋ. ಅದೇನು ಮಾತಾಡ್ಬೇಕಂತ ಸ್ವಲ್ಪ ಬಿಡಿಸ್ಯಾರ ಮಾತಾಡು. ಯಪ್ಪ, ನಿಮ್ಮ ಮುಂದೆ ನಿಂತು ಮಾತಾಡೋಕೆ ನನಗೆ ಧೈರ್ಯ ಸಾಲ್ವಲ್ದ್ರಿ. ಅದ ರೀ, ಅದು ಮೊನ್ನೆ ಅವ್ವಾರ ಕೂಡ ಒಂದು ಹುಡುಗಿ ಇಲ್ಲಿಗೆ ಬಂದಿತ್ತಲ್ರಿ, ಬೆಂಗಳೂರು ಕಡೆಯದ್ದು. ಬಂದಿದ್ಲು, ಹೋದ್ಲು. ನೀ ಅದೇನು ಮಾತಾಡ್ಬೇಕಂತ ಹೇಳು. ಅಪ್ಪಾರ, ನಮ್ಮ ವೀರ ಹುಡುಗಿನ ಭಾಳ ಹಚ್ಕೊಂಡು ಬಿಟ್ಟ. ಹಂಗಂತೇಳಿ ನಮ್ಮ ಹುಡುಗಂದು ಏನು ತಪ್ಪಿಲ್ರಿಪ್ಪ ಯಪ್ಪ. ಮತ್ತು ಆ ಹುಡುಗಿದು ಏನು ತಪ್ಪಿಲ್ರಿ. ಏನು ಮಾತಾಡಕತ್ತಿ ನೀನು? ಇಬ್ಬರದು ತಪ್ಪಿಲ್ಲ ಅಂತಿ ಅಂದಿಂದ ನಿನ್ನ ಮಾತಿನಾಗ ಏನು ತೂಕೈತು? ಯಪ್ಪ, ಅದನ್ನು ಹೇಳಕ್ಕೆ ನನಗೆ ಧೈರ್ಯ ಸಾಲ್ವಲ್ದ್ರಿ ನಿಮ್ಮ ಮುಂದೆ. ಯಪ್ಪ, ಆ ಹುಡುಗಿ ಬಂದಾಗ ನಮ್ಮ ಬೀರಿಗೆ ಎಲ್ಲ ಇಲ್ಲಿದ್ದೆಲ್ಲ ಬಿಟ್ಟು ಆ ಕಡೆ ಬಂದುಬಿಡು ಅಂತ ಹೇಳಿ ಹೋಗ್ಯಾಳಂತ ನೋಡ್ರಿ. ಇಷ್ಟೆಲ್ಲ ನಿನ್ನ ಮಗ ಹೇಳಕ್ಕೆ ಅಕ್ಕಿ ಯಾರು? ಅಕ್ಕಿ ಮಾತು ಕೇಳಕ್ಕೆ ನಿನ್ನ ಮಗ ಯಾರು? ಹ್ಞೂ ರೀ ಅಪ್ಪ, ಅದನ್ನೇ ಹೇಳಕ್ಕಂತನೇ ಬಂದ್ರಿ. ಆ ಹುಡುಗಿ ಬಗ್ಗೆ ನನ್ನ ಮಗ ಭಾಳ ತಲೆ ಕೆಡ್ಸ್ಕೊಂಡ್ಬಿಟ್ಟಾನ್ರಿ ಅಪ್ಪಾರ. ಅದನ್ನು ಹೇಳಕ್ಕಂತನ. ಈಗ ನನಗೇನು ಮಾಡಂದಿ? ಯಪ್ಪ, ಸ್ವಲ್ಪ ಆಕಿಗೊಟ್ಟು ಫೋನ್ ಹಚ್ಚಿ ಹೇಳಿಬಿಡ್ರಿ, ನಮ್ಮ ಹುಡುಗನ ಸುದ್ದಿಗೆ ಬರಬೇಡ.
ಆಕೆಗೇನು ಬ್ಯಾಡ ಬಿಡ್ರಿ. ಬೇಕಾದ್ರೆ ನಮ್ಮ ಬೀರನ್ನ ಕಳಿಸ್ಕೊಡ್ತೀನಿ, ಅವಂಗೂ ಒಟ್ಟು ಚಂದಾಗಿ ಹೊಡೆದು ಬಡ್ದು ಬುದ್ಧಿ ಹೇಳ, ಆಕೆ ಸುದ್ದಿಗೆ ಹೋಗಬೇಡ ಅಂತ. ಆಯಪ್ಪ ಏನಾರು ಮಾಡಿಬಿಟ್ಟು ಸುದ್ದಿ ಮಾಡ್ರಿ ನನ್ನ ಮಗಂದು. ಕೆಂಚಪ್ಪ, ಈ ವಿಷಯದಾಗ ಏನು ನಡೆದೈತೆ ಅಂತ ನನಗೇನೂ ಗೊತ್ತಿಲ್ಲ. ನೀ ಹೇಳಿದಾಗ ಗೊತ್ತಾತು ನನಗೆ. ಇನ್ನು ನಮ್ಮ ಹುಡುಗಿಗಾಟ ವಿಚಾರ ಮಾಡ್ತೀನ, ಯಾರ್ದು ತಪ್ಪೈತಿ ಅವ್ರಿಗೆ ಬಾಯಿ ಮಾಡಿ ಹೇಳ್ತೀನಂತ ತಗೋ. ಯಪ್ಪ, ಈಗ ನಮ್ಮ ಕಡೆನ ತಪ್ಪಿಟ್ಕೊಂಡು ಮತ್ತೊಬ್ಬರು ಮಕ್ಕಳಿಗೆ ತಿಳಿ ಹೇಳೋದು ನನಗೇನೋ ಪಸಂದ್ ಬರುವಲ್ಲ. ಒಂದು ಕೆಲಸ ಮಾಡಿರಿ ಅಪ್ಪ, ನನ್ನ ಮಗನ್ನ ಇಲ್ಲಿ ಕಳಿಸ್ಕೊಡ್ತೇನೆ ರೀ. ನೀವೇ ಒಟ್ಟು ಚೆಂದಾಗಿ ಅವ್ರ ತಿದ್ದಿ ಬುದ್ಧಿ ಹೇಳ್ರಿಪ್ಪ. ಯಪ್ಪ, ಯಾರಿಗೆ ಬುದ್ಧಿ ಹೇಳ್ಬೇಕಂತ ನನಗೆ ಗೊತ್ತಾಗೋದಿಲ್ಲ ನನ್ನ ಕೆಂಚಪ್ಪ. ಬಾರಿ ಕಾಲ ಇದನ್ನು ಮಾಡ್ಕೊತಾ ಬಂದೀನಿ. ನಮ್ಮ ಹುಡುಗಾಟ ಕೇಳ್ತೀನ, ನಿಮ್ಮ ಹುಡುಗು ಕಳಿಸ್, ಅದೇನಂತ ನಾನು ವಿಚಾರ ಮಾಡ್ತೀನಿ. ಯಪ್ಪ, ನಾನೇ ಬಂದು ಹೇಳೇನಂಥೇಳಿ ನಮ್ಮ ಬೀರಿಗೆ ಗೊತ್ತಾಗಬಾರ್ದ್ರಿಪ್ಪ. ನಿಮ್ಮ ಬುದ್ಧಿ ಮೇಲೆ ನೀವು ಬೈದೊಟ್ಟು ಅವಾಗ ಬುದ್ಧಿ ಹೇಳಿಬಿಡ್ರಿಪ್ಪ. ಎಷ್ಟೇದಿ ಹೊಡ್ಕೊಂಡು ತಗೋ ಅವ್ನು ಕಳಿಸ್, ನಾ ಎಲ್ಲ ಬುದ್ಧಿ ಹೇಳ್ತೇನೆ ತಾತ. ಹಲೋ ಹಲೋ, ನಾ ಬೀರದೀನಿ. ಇವಾಗ ನೆನ್ಪಾದ್ನ ನಾನು ನಿನ್ಗೆ? ದಿನ ನೆನಪು ಹಾಕಿ ಕರೆ, ಆದ್ರೆ ಮನ್ಯಾಗ ಅಪ್ಪ ಕಿರಿಕಿರಿ ಮಾಡಾಕತ್ತಾನ. ನಾನಿನ್ ನೋಡ್ಬೇಕನ್ಸಾತೈತೆ. ನೋಡು, ನಾನು ಬೇಕು ಅಂದ್ರೆ ಯಾವಾಗ್ಲಾದ್ರೂ ಬಾ. ಅಲ್ಲಿವರೆಗೂ ನನ್ ಕಾಲ್ ಮಾಡ್ಬೇಡ, ನನ್ನ ಜೊತೆ ಮಾತಾಡ್ಬೇಡ. ಹಂಗನ್ ಬೇಡ, ನೀನ ಬಂದು ಹೋಲ ಊರ್ ಕಡೆ. ನಾನು ಬೇಕು ಅಂದ್ರೆ ಬರ್ತೀಯ, ಅಲ್ಲಿವರೆಗೂ ನನ್ ಕಾಲ್ ಮಾಡ್ಬೇಡ. ಬಾಯ್. ಈ ಸಲ ಬಾಗಿ ಹೊಡಿಸಂತ ಒಂದು 5-6 ಮರಿರ ಮಾರಿ ಆಕಿನ ಬೆಟ್ಟ ಯಾಕೆ ಹೋಗಬೇಕು ನಾನು. ಇವ ನಮ್ಮಪ್ಪ ಹಂಗಾತ, ನೀವು ಹಿಂಗೇನು ಗೊತ್ತಾಗೈತಿ? ಹಚ್ಕೊಂಡು ಅವನ ಸಿದ್ಧ ನಮ್ಮಪ್ಪ ಹೇಳಿದ್ರೆ ಹೇಳಾಗ್ತಾ ಇರಲಿಲ್ಲ. ಮಾರಿದ್ರೆ ಮಾರ್ತಾನ, ಇಲ್ಲಿಕ ನಾನಾ ಗಾಡಿ ಹರ್ಕೊಂಡು ಹೋಗ್ಕಿನ. ಹಡದ ಅಪ್ಪನ ಮೇಲೆ ಇಷ್ಟು ವೈರಸ್ ಹಾಸೋದು ಚಲೋ ಅಲ್ಲ. ಹಾಡ್ದಪ್ಪನಂಗ್ರ ನೋಡ್ಕೊಳಕತ್ತೇನಿ. ಈಗ ಬರಬಾರ್ದು ಯಾಕಡ್ರೆ ಮಾತಾಡಕತ್ತಿ. ಏನು ಮಾಡಬಾರ್ದು ತಪ್ಪು ಮಾಡಿ ನಾನು ಕಾರ್ಬಾರ್ ಮಾಡ್ಕೋತ. ಮಕ್ಕಳು ಹಾಳಾಗಲಿ ಅಂಥೇಳಿ ಯಾವ ತಂದೆ ತಾಯಿನೂ ವಿಚಾರ ಮಾಡೋದಿಲ್ಲ. ಮಕ್ಕಳು ಚೆಂದಾಗಿರಲಿ ಅಂತನ ಎಲ್ಲ ತಂದೆ ತಾಯಿಗಳು ಬಡ್ಕೊಂತಿರ್ತಾರು. ಬೇಗ ಮಾವು ಹೇಳೋದು ನೀನು ಒಳ್ಳೇದಕ್ಕೆ ನಿನಗೆ ಯಾಕೆ ತಿಳಿಯವಲ್ಲ ಈಗ? ಏನು ಹೇಳ್ತಾನೆ ಮಾವ? ಹೇಳಾರ ಒಂದು ಕುರಿ ಮಾರಿದ ಕೈ ಯಾಕಡೆ ಬೇಕಾದಂಗೆ ಮಾತಾಡಿದೀವ. ಅಷ್ಟು ಕಾರ್ಬಾರ್ ನಮ್ಗೆ ಇರೋದಿಲ್ಲೇನ? ನಮಗೂ ಹರ್ಕತಿ ರೊಕ್ಕ ಬೇಕಾಗಿರ್ತಾವೆ, ಏನಾರ ಮಾಡಿರ್ತೀವಿ. ಇದು ಯಾವಾಗ ನೋಡಿದ್ರೆ ಅವ್ನು ಹೇಳ್ದಂಗೆ ಕೇಳ್ಬೇಕು. ಎಲ್ಲರ ತೆಗ್ದಕ್ಕೆ ಹೋದ್ರೆ 15-20 ಸಾವಿರ ರೂಪಾಯಿ ಪಗಾರ ಬರ್ತೈತಿ, ದಿನ 500 ರೂಪಾಯಿದಂಗೆ ಹಿಡಿದ್ರೆ. ಈಗೀಗ ನಾನು ಕುರಿ ಕಾಯಕ ಮನುಷ್ಯಲ್ಲ ಮರೆ. ಎಂಥ ಮಾತು ಮಾತಾಡ್ತೀನಿ ಅಪ್ಪ. ಅಲ್ಲೋ, ಬೇಕಾದ್ರೆ ಮನ್ಯಾಗ ಕುಂತ್ಕೊಂಡು ಊಟ ಮಾಡಿ, ಮತ್ತೊಬ್ಬರ ಕೈಯಾಗ ದುಡಿಯಾಕೆ ಹೋಗ್ಯನಂತ ಮಾತ್ರ ಹೇಳಕ್ಕೆ ಹೋಗ. ಅಲ್ಲಲ್ಲಿ ನಿನಗೇನು ಕಡಿಮೆ ಆಗೈತೋ? ಬದುಕು ಕೊಟ್ಟಾನ ದೇವ್ರು. ಇದ್ರ ಕೂಡ ಬದುಕು ಮಾಡು, ಇನ್ನೂ 10 ಮಂದಿಗೆ ನೀನು ಊಟ ಹಾಕ್ತೀವಿ. ಮಾವ ನೀನಾದೇ, ನಾ ಇವ್ರು ನೋಡ್ಕೊತ ಹೋಗ್ತೀನಿ. ಆದ್ರೆ ನೀ ಏನೋ ನಂಗೆ ಬುದ್ಧಿ ಮಾತು ಹೇಳಕ್ಕೆ ಬರಕ್ಕೆ ಹೋಗಬೇಡ. ನಾ ಹೆಂಗೆ ಕುರಿಗಳು ನೋಡ್ಕೋಬೇಕು, ಯಾವ ಸಂತ್ಯಾಗ ಕುರಿ ಮಾರಬೇಕು ನಂಗೆಲ್ಲ ಗೊತ್ತಿರ್ತದೆ. ಆದ್ರೆ ಯಾಕೆ ಮಾರಿದಿ, ಯಾರು ಸಲ ಮಾರಿದಿ, ರೊಕ್ಕ ಏನು ಮಾಡಿದಿ ಅದನ್ನೇನು ಕೇಳ್ಕೊಬಾರ್ದು ನೋಡು. ಮಾರ್ಪ ಮಾರ್ಕೋ, ಉಷ್ಟು ಮಾರ್ಕೋ. ಆದ್ರೆ ಬೀರಪ್ಪ, ಮುಂದಿನ ನಿನ್ನ ಉಪಜೀವನ ನೋಡಿಕೊಂಡು ಮಾರ್ಕ. ಏ ಮಾವ, ಅದ್ರ ಮಾತು ಹೆಂಗೆ ಕೇಳ್ತದ? ಹಂಗೆ ಒದರಾಡ್ತದ. ಈಗ ನನ್ನ ಜೋಡ ಕುರಿಯಾಗ ಯಾರು ಬರ್ತೀರಿ? ನಾನೇ ಬರ್ತೀನಿ. ಅವನ ಬರ್ತಾನೆ ಕರ್ಕೊಂಡು ಹೋಗ. ಯಾವಂಗೆ ಬೇಕಿದೆಲ್ಲ ಅಲ್ಲೇ ದಡ್ಡ ಮರಿಗಳು ನೋಡ್ಕೊತಿರ್ತೀನಿ. ಏನವ ಆ ಕೆಂಚಪ್ಪ ಬಂದು ಹಂಗೆ ಹೇಳ್ಯಾನ. ಆ ಬೆಂಗಳೂರಿನಿಂದ ಹುಡುಗಿ ಬಂದಿತ್ತಲ್ಲ, ಆಕೇನು ಕಾರ್ಬಾರ್ ಮಾಡ್ಯಾಳವ? ಏನಿಲ್ಲಪ್ಪ, ಬಂದಾಳ ಹೋಗ್ಯಾಳ. ಯಾಕಪ್ಪ ಕೆಂಚಪ್ ಬಂದ್ ಏನಾರು ಹೇಳ್ದೇನ? ಆಕೆ ಏನ ಕೆಂಚಪ್ಪನ ಮಗನ ತಲೆ ಕೆಡ್ಸ್ಯಾಳಂತ, ಹೌದಾ? ಅದಕ್ಕೆ ಅಪ್ಪ ಆಕಿನ ಅವತ್ತ ಕಳ್ಸಿನ ಊರಿಗ. ಅಂಥ ಹುಡುಗಿಯರ ಸಹವಾಸ ಮಾಡಬೇಡ ಅಂತ ಹೇಳಿ ನಿನಗೆ. ಮುಂದೆ ಏನಾರ ಅನಾಹುತ ಆತಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಆಕೆ ಹಂಗ ಅದ ಅಂತ ಗೊತ್ತಿರ್ಲಿಲ್ಲಪ್ಪ. ಆ ಬೀರೋರಪ್ಪ ಕೆಂಚಪ್ ಬಂದ್ ಹೇಳಿದ್ಮ್ಯಾಗ ಗೊತ್ತಾಯ್ತು ನಂಗೂ. ಅದಕ್ಕ ಆಕಿಗ ಅವತ್ತ ಊರಿಗೆ ಕಳ್ಸೇನ್ ನಾನು. ಆಕೆಗೆ ಫೋನ್ ಹಚ್ಚು,
ಇನ್ನು ಮುಂದೆ ಆ ಹುಡುಗನ ಸಹವಾಸ ಮಾಡಬೇಡ ಅಂತ ಹೇಳಕ್ಕಿಗೆ. ಈ ಮಾತ ಅವತ್ತ ಹೇಳೇನಪ್ಪ. ಆಕಿ ಹೂ ಅಂತ ಹೋಗ್ಯಾಳ, ಆದ್ರ ಈ ಬೀರ್ಯಾನ ಆಕಿನ್ ಬಾಳ್ ಹಚ್ಕೊಂಡಾನ. ಆ ಬೇರನ್ ಜೊತೆ ನಾ ಮಾತಾಡ್ತೀನಿ, ನೀ ಆ ಹುಡುಗಿಗೆ ಏನ್ ಹೇಳಿನ ಅಷ್ಟು ಹೇಳು. ಅಪ್ಪ ಇನ್ನೊಂದ್ ಮಾತ, ಆಕೇನ್ ಇವ್ನಿಗಟ್ ಮನ್ಸಿಲ್ಲ ಹಚ್ಕೊಂಡಿಲ್ಲ. ಯಾಕಂದ್ರ ಆಕಿ ಸಿಟನ್ ಹುಡುಗಿ ಅದಾಳ, ಅದ್ರ ಸಂಬಂಧ ಬಕ್ರಾ ಮಾಡಾತಾಳ. ಊರು ಉಸಾಬರಿ ನಮಗ್ ಬೇಡವಾ. ಈ ನ್ಯಾಯ ನಮ್ಮ ಮನಿ ತನಕ ಬಂದೈತೆ ಅಂದಿಂದ ನಾವ್ ಅದನ್ನ ಬಗೆಹರ್ಸಬೇಕ. ಕಾಲೇಜ್ ಹೋದಾಗ ಹೇಳ್ತೀನಿ ತಗೋಪ್ಪ ಆಕಿಗ, ನೀನು ಶಿಸ್ತು ಬೀರ್ಯಾಗ ಜಾಡ್ಸ. ಯಾರಿಗೆ ಹೆಂಗ ಏನ್ ಹೇಳ್ಬೇಕು ಅದೆಲ್ಲ ನನ್ಗೆ ಗೊತ್ತೈತಿ. ನೋಡು, ಇನ್ನ ನೀ ಆ ಹುಡುಗಿ ಏನ್ ಹೇಳ್ತೀಯಲ್ಲ ಇದ ಮಾತ ಕಡೆದಾಗ್ಬೇಕು. ಇನ್ನೊಂದ್ಸಲಿ ಅಂತ ಸುದ್ದಿಗೆ ನೀನು ಹೋಗ್ಬಾರ್ದು, ನೆನಪನಾಗ ಇಟ್ಕೋ. ಏ ಬೇರೆ ಇಂದ್ರಲೇ ಇದೆ ಬರ್ಬರ್ತಾ ಸೊಕ್ಕ ಬರಾಕತ್ತೈತೆ ನಮಗನ. ಯಾಕೋ ನಿಮ್ಮಪ್ಪಗೆ ಹೆಂಗ್ ಬೇಕಂಗೆ ಮಾತಾಡಕತ್ತಿ ಅಂತ? ನಮ್ಮ ಅಪ್ಪಗೆ ನಾ ಏನೂ ಅಂದಿಲ್ರಿ. ಯಾಕೆ ನಮ್ಮ ಅಪ್ಪ ಬಂದು ಏನ್ರ ಅಂದಾನೇನ್ರಿ ನಿಮ್ಮ ಮುಂದೆ? ಅದೇನಿಲ್ಲ ಬಿಡು. ನಮ್ಮ ಮಗಳು ಕೂಡ ಬಂದಿತ್ತಲ್ಲ ಅದು ಹುಡುಗಿ, ಆಕಿದೇನೋ ಕಿರಿಕಿರಿ. ಏನು ಕಿರಿಕಿರಿ ಇಲ್ರಿ, ಬರೀ ಸ್ವಲ್ಪ ಮಾತಾಡಿದಕ್ಕೆ ಸಣ್ಣವರು ಯಾಕಡೆ ಬೇಕಾದಂಗೆ ಬಾಯಿ ಬಂದಂಗೆ ನನಗೆ ಮಾತಾಡ್ತಾರೆ. ನಮ್ಮ ಅಪ್ಪಗಂತೂ ತೀರಾ ಬುದ್ಧಿಲ್ಲ, ಅವನು ಯಾಕಡೆ ಬೇಕಾದಂಗೆ ನಂಗೆ ಬೈತಾನ್ರಿ. ಸುಮ್ಮನೆ ಬೈಯಾಕ ಅವ್ರಿಗೇನು ತಲೆ ಕೆಟ್ಟತೇನೋ? ಏನ್ರ ಕಾರ್ಬಾರ್ ಇದ್ದಲ್ಲೇ ಬೈತಾರ ಅವರು. ಅಂಥದ್ದೇನು ಇಲ್ರಿ. ನನ್ನ ಮುಂದೆ ಸುಳ್ಳು ಹೇಳಿದೆ ನಿನ್ನ ತೊಗಲ ಸಲಿತೀನಿ ನೋಡ. ಚಂದಾಗ ಹುಡುಗಿ ಚಿಂತೆ ಬಿಟ್ಟು ನೀ ಕುರಿ ಕಾಯ್ದನ್ನು ಚಂದಾಗ ನೋಡ್ಕೋ. ಆ ಹುಡುಗಿನ ಹಚ್ಕೊಂದೇನ್ರಿ ಗೌಡ್ರ. ಕಾರ್ಬಾರ್ ಮಾಡಕತ್ತೀಯ ನಮಗನ. ನೀನು ನಿಮ್ಮ ಅಪ್ಪ ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ರನ್ನ ಭೇಟಿ ಮಾಡಿಸಿದ ಸಣ್ಣವ ರೀ, ಮತ್ತು ಅವ್ರು ಬಂದು ಮಾತಾಡಂದ್ರೆ ನಾ ಮಾತಾಡಬಾರ್ದೇನ್ರಿ? ಮಾತಿಗೆ ಏನೇನಾರು ಆಯಿತು ಇದ್ದಿದ್ದು ಹೇಳ್ಬೇಕಂದ್ರೆ ನಾ ಹುಡುಗಿನ ಮದುವೆ ಹಾಕೀನಿ ಗೌಡ್ರ. ನೋಡು, ನಿಮ್ಮ ಅಪ್ಪ ನೋಡಿದ ಹುಡುಗಿನ ನೀ ಮದುವೆ ಮಾಡ್ಕೊಂಡು ನೀನು ಭಾಳ ನೆಟ್ಟಗಾಗತ್ತ. ಅದೆಲ್ಲ ಬಿಟ್ಟು ನೀನು ಹಿಂಗೆ ಹುಚ್ಚುಚ್ಚರಾಕರ ಮಾತಾಡಿದಿ, ಭಾಳ ವಜ್ಜಾಕತ್ ನೋಡ. ನಮ್ಮ ಅಪ್ಪ ನೋಡಿದ ಹುಡುಗಿ ನಾನು ಮನಸ್ಸಿಗೆ ಇಡಿಸ್ಲಿಕ್ಕಂದ್ರೆ ಸುಮ್ಮ ತಾಳಿ ಕಟ್ಟಿಬಿಡ್ಲೇನ್ರಿ? ನೀವು ಮುಂದೆ ಮಾತಾಡಬಾರ್ದ್ರಿ ಗೌಡ್ರ, ಆದ್ರೂ ಮಾತಾಡಕತ್ತೀನಿ. ನಾ ಆದ್ರೆ ಅದ ಹುಡುಗಿನ ಮದುವೆ ಹಾಕೀನಿ. ಇರೋ ಅಂದ್ರೆ ಮನ್ಯಾಗ ಇರ್ತೀನಿ, ನಾ ಹೋಗ್ತೀನಿ ನೋಡ್ರಿ. ನಿಮ್ಮ ಅಪ್ಪನ ನನ್ನ ಮುಂದೆ ಎದುರು ನಿಂತು ಮಾತಾಡಕ್ಕೆ ಹೆದರ್ತಾನ, ಅಂಥದ್ರಾಗ ನನ್ನ ಎದುರಿಗೆ ನಿಂತು ಹೆಡಕ್ ಹಾರಿಸಿ ಮಾತಾಡ್ತೀನಲ್ಲೇ. ಇವನ್ನ ಹಿಂಗ ಬಿಟ್ರ ಹದಗಡಿಸ್ತಾನಿವ. ಆ ಕೆಂಚಪ್ಪನ ಮಾರಿ ನೋಡ್ಯಾರ ಇವೊಂದು ದಾರಿ ಹಚ್ಚಬೇಕು. ಮತ್ತೇನು ನಿನ್ ಪ್ರಾಬ್ಲಮ್ಮು? ಏನಿಲ್ವಾ ತಾಯಿ, ನೀ ಮಾಡಿದ ಕಾರ್ಬಾರ್ಕ ನಮ್ಮ ಮನ್ಯಾಗ ನನಗ್ ಬೈಯಾಕತ್ತಾರ. ಅಲ್ಲ, ಅದಕ್ ನಾನೇನ್ ಮಾಡ್ಲಿ? ಏನಿಲ್ಲ, ಇವತ್ ನಾ ಬರ್ತೀನಿ, ನೀ ಸಿಗ್ತೇನಿಲ್ಲ ಅಷ್ಟೇ ಹೇಳ. ಸರಿ ಆಯ್ತು, ಬಾ ಮೀಟ್ ಆಗೋಣ. ಯಾಕೋ ಬರಂಗಿಲ್ಲ ಏನಿವತ್ತ? ಮಾಮ, ನಮ್ಮ ಅಪ್ಪನ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಆಕೆ ಮಾತು ಫೋನ್ ಹಚ್ಚಾಕತ್ತಾಳ, ಸ್ವಲ್ಪ ಹೋಗಿ ಬರ್ತೀನೋ ಅಲ್ಲಿ. ಅಲ್ಲಿ ಹೋಗುದು ಏನು ಹರ್ಕತ್ತದ? ಮಳೆ ಮಾರದಿಂದಾಗ ನಿಮ್ಮ ಅಪ್ಪ ವಯಸ್ಸಿಗೆವು ಅವ್ನು ನೀಗರ್ ನಿಂತದನ. ಒಂದು ಎರಡು ದಿನ ಹೆಂಗ ನಮ್ಮ ಅಪ್ಪನ ಜೋಡಿ ನೀವು ಕುರಿಗಳು ನೋಡ್ಕೊ ಹೋಗೋಣ, ಮಾರಿ ನೋಡಿ ಬರ್ತೀನೋ. ಆಕಿನ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಂಡು ಬರ್ತೀನೋ. ನನ್ನ ಮಾತು ಕೇಳಲೆ. ಏನು ಮಾತಾಡ್ತೀವ ನೀ? ನಮ್ಮ ಕುರಿಗಳು ನಮ್ಗೆ ವಜ್ಜಿಗೆವು ಅಂತದ್ರಾಗ ನಿಮ್ಮ ಎಲ್ಲಿ ನೋಡ್ಕೊಂಡು ಹೋಗ್ಲ? ನಮ್ಮ ಅಪ್ಪ ಏನು ಮಾಡ್ತಾನೆ ಆದ್ರೂ 2 ದಿನ ಆಕಿನ ಮಾರಿ ನೋಡಕ್ಕೆ ಹೋಗೇ ಬರೋ. ನೀ ಏನು ಮಾಡ್ತೀವಿ ಮಾಡ ಮರೆ, ನನಗೆ ಹತ್ರ ಸಾಕಾಗ್ಯದ, ನಾನು ನಡೀತೀನಿ ನಿನ್ನ. ಮಾತನಾಗಿದ್ರ ಮಕ್ಕಳು ರೀತಿ ಒಳಗಿದ್ರ ಸ್ವಸ್ಥ್ಯಾರು. ಕೆಂಚಪ್ಪ, ಈಗಿನ ಮಕ್ಕಳು ಭಾಳ ಮಜಾ ಅದಾವ ಏನಪ್ಪ. ಏನು ಹೇಳೋದೈತಿ, ಜನ್ಮ ಕೊಟ್ಟ ತಂದೆಗೆ ಚಟಕ್ಕೆ ಹುಡ್ಸಿರಿ ಅಂತ ಹೇಳುವಂಥ ಮಕ್ಕಳದಾವ. ಹಂಗೆ ನಿನ್ನ ಮಗಾನು ದಾರಿ ಬಿಟ್ಟಾನ ಅನ್ಸಕತ್ತೈತಪ್ಪ. ಗೌಡ್ರ, ಹಂಗೆ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಮಗ ನನ್ನ ಮಾತು ಕೇಳಲಾರ್ದಕ್ಕನ ನಿಮಗೆ ಈ ವಿಷಯ ಮುಟ್ಸೇನ್ರಿಪ್ಪ. ನೀವೇ ನಮ್ಮನ್ನು ತೆಗೆದು ಒಗೆದು ಬಿಟ್ರೆ ಮುಂದೆ ನಾ ಬದುಕೋದು ಹೆಂಗೆ ರೀ ಅಪ್ಪ? ಕೆಂಚಪ್ಪ, ನಿನ್ನ ಮಗ ನಿನ್ನ ಮಾತು ಕೇಳ್ಬೇಕಂದ್ರೆ ಈಗ ಒಂದೇ ದಾರಿ ಉಳ್ದೈತಿ. ಹಾಂ, ಯಾವುದಾರು ಒಂದು ಹೆಣ್ಣು ತೆಗೆದು ಭಾಳ ಜಲ್ದಿ ಅವನು ಮದುವೆ ಮಾಡಿಬಿಡು. ಅಪ್ಪಾರ, ಇವಾಗ ಮದುವೆ ಮಾಡಿ ಯಾವ್ದಾರು ಒಂದು ಹುಡುಗಿ ಜೀವನ ಯಾಕೆ ನಾವು ಹಾಳು ಮಾಡ್ಬೇಕ್ರಿ ಪಾಯಪ್ಪ? ಅಲ್ದ ಇವಾಗ ಮದುವೆ ಮಾಡಿದ್ರೆ ಇವು ಹಾದಿಗೆ ಬರ್ತಾನೋ ಅಂತೀರಿ ಅಪ್ಪ? ಹಡದ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ
ನಾವೇನು ಮಾತಾಡಿದ್ರು ವ್ಯರ್ಥ ಆಕೈತಿಪ್ಪ. ಅಪ್ಪಾರ ನನ್ನ ಮಗ ಹಾದಿ ಬಿಟ್ಟಿದ್ದು ನಿಮ್ಮ ಮಗಳಿಂದಾನೆ. ಅಂದ್ರೆ ಹಂಗಲ್ರಿಪ್ಪ, ಈಗೇನು ನಿಮ್ಮ ಮಗಳು ಕರ್ಕೊಂಡು ಬಂದಿದ್ಲಲ್ರಿ ಆ ಹುಡುಗಿ, ಆಕೆಲಿಂದ ನಾವು ಹಾದಿ ಬಿಟ್ಟಿದ್ದು. ಆಕೆ ನೋಡಿ ನೀವು ನೋಡ್ಕೊಂಡು ಬಿಡ್ರಿ, ನನ್ನ ಮಗನ್ನ ಹೆಂಗೆ ನೋಡ್ಕೊಂತೇನೋ ನೀವೇ ನೋಡ್ರಿ. ಏನು ಏನ ನಮ್ಮ ಮನೆ ಬಾಗಲ್ತನ ಬಂದಿ ಅಂಥೇಳಿ ಏನಾರು ಮಾಡಿ ಬಗೆಹರಿಸ್ಬೇಕಂತ ನಾ ಬಂದ್ರೆ ನೀ ನನ್ನ ಬುಡಕ ಬಂದಿಯಲ್ಲ. ಇದನ್ನು ತಿಳ್ಕೊಂಡು 4 ಜನ ನನ್ನ ಬಗ್ಗೆ ಏನು ತಿಳಿದಾರು? ಗೌಡ್ರ, ಬರೀ ನಿಮ್ಮ ಮರ್ಯಾದೆದ ನೀವು ನೋಡ್ಕೊತೀರಲ್ಲ. ನನಗೂ ಇರಾಮ ಒಬ್ಬನ ಮಗ ಅದಾನ, ಅಣ್ಣ ತಮ್ಮರೊಳಗೆ ನನ್ನ ಮರ್ಯಾದೆ ಏನಾಕತ್ತಂತ ಅನ್ನೋದನ್ನ ಸ್ವಲ್ಪ ನೀವು ವಿಚಾರ ಮಾಡ್ರಿಪ್ಪ. ಕೆಂಚಪ್ಪ, ಒಂದು ಮಾತು ಹೇಳ್ತೀನಿ, ಇದ್ರಾಗ ನನ್ನ ಮಗಳದು ಏನೂ ತಪ್ಪಿಲ್ಲ, ನಂದು ಏನೂ ತಪ್ಪಿಲ್ಲ. ಆಕೆ ಬಂದಾಕೇನ ನಾಕ್ಳಂತ ಅದನ್ನು ನೋಡಿ ಮತ್ತೆ ಎಲ್ಲಿ ಕೆಡ್ಸ್ಕೊಂಡು ಹುಚ್ಚುತ್ತರಂಗೆ ಆಟ ವಿಚಾರ. ಇದು ನೋಡು, ಇದನ್ನೇನಾರ ಮಾಡಿ ನಕ್ಕೋತ ಕಡೆಗೆ ಮಾಡ್ಬೇಕು ನೋಡು. ನಿನ್ ಸಂಬಂಧ ಅವ್ನ ಜೀವನ ಎಷ್ಟ್ ಬರ್ಬಾದಾಗೈತ್ ಗೊತ್ತೇನ? ಅವನ್ ಸಂಬಂಧ ಅವ್ರ ಅಪ್ಪ ಹಾಸಿಗೆ ಇಟ್ಕೊಂಡ್ ಬಿದ್ದಾನ. ನೋಡು, ಪದೇ ಪದೇ ನೀನನ್ನ ಕೆಟ್ಟವಳ್ ಮಾಡ್ಬೇಡ. ಅವರಪ್ಪ ಆಸ್ತಿ ಇಟ್ಕೊಂಡ್ ಬರ್ಬೇಕು, ನನ್ಗೂ ಏನ್ ಸಂಬಂಧ? ಜ್ಯೋತಿ ಅವ್ರಪ್ಪ ಮನಿ ತಕ ಬಂದ ಎಲ್ಲಾ ಹೇಳಾನ. ನಮ್ಮಪ್ಪ ನಂಗ್ ಬಾಯಿ ಬಂದಂಗ್ ಬೈತಾನ, ಅರ್ಥ ಮಾಡ್ಕೊಂಡಿರು. ನೀನೇ ನನ್ನ ಮನೆ ಬಿಟ್ಟು ಕಳಿಸ್ತೋಳು, ನನ್ಗೆ ನಿನ್ಗೆ ಯಾವ ಸಂಬಂಧನೂ ಇಲ್ಲ. ಪದೇ ಪದೇ ಯಾಕೆ ಅದ್ರ ಬಗ್ಗೆನೆ ಮಾತಾಡ್ತಾ ಇದೀಯಾ? ಏ ಜ್ಯೋತಿ, ನಿನ್ನಿಂದ ಒಬ್ರು ಲೈಫ್ ಹಾಳಾಗತೈತಿ, ಅರ್ಥ ಮಾಡ್ಕೋರ. ಏ, ನೀನೇ ನೋಡಿದ್ಯಾ ತಾನೆ ಕಾಲೇಜಲ್ಲಿ ಎಂತೆಂತ ಹುಡುಗರು ನನ್ ಕ್ಯೂ ನಿಂತ್ಕೊಂತಾರೆ ಅಂತ. ನಾನ್ ಅರ್ಥ ಮಾಡ್ಕೋತೀನಿ, ಆ ಬೀರುಗ್ ಅರ್ಥ ಮಾಡ್ಕೊಳಕ್ ಹೇಳು. ನಿನ್ ಮಾತಿಗತ್ ಮಳ್ಳಾಗ್ಯಾನವ, ಏನ್ ಹೇಳಿದ್ರು ತಿಳ್ಕೊಳಕ್ ತಯಾರಿಲ್ಲ. ಅಷ್ಟಕ್ಕೂ ತಪ್ಪೆಲ್ಲ ಅವನ್ ಕಡೆ ಇರೋದು. ನೀನ್ ಯಾಕೆ ನನ್ ಮೇಲೆ ಅಷ್ಟೊಂದ್ ರೇಗಾಡೋದು ಕಿರ್ಚಾಡೋದು ಮಾಡ್ತಾ ಇದೀಯಾ? ಎಂದು ನಮ್ಮಪ್ಪ ನಂಗ್ ಬೈಲಾರ್ದವ್ರ ಇದ್ರ ಸಂಬಂಧ ನಂಗ್ ಬಾಯಿ ಬಂದಂಗ್ ಮಾತಾಡನ್. ಏನ್ ಮಾಡ್ತಿ ಮಾಡವ? ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಇವಾಗ ಬಾ ಹೋಗೋಣ. ಊರ್ ಬಿಟ್ಟು ಹೋಗಾಕ ತಯಾರಾಗ್ಯಾನ. ಏ ಸಿದ್ಧ, ನೀನು ಹಿಂಗೆ ಮಾತಾಡಕತ್ತೀಯಲ್ಲೋ. ಲೇ, ಅವಾಗ ಏನಾರು ಬುದ್ಧಿ ಹೇಳಿ ಕರ್ಕೊಂಡು ಬರಬಾರ್ದಾ? ನೀ ಹೇಳಿದ್ರು ನಿನ್ನ ಮಾತು ಕೇಳಿಲ್ಲ. ಆ ಗೌಡ್ರು ಊರು ಗೌಡ್ರು ಆ ಗೌಡ್ರು ಹೇಳಿದ್ರು, ಆ ಗೌಡ್ರ ಮಾತನ್ನು ಕೇಳಿಲ್ಲ. ನೀನು ನನ್ನ ಮಾತು ಕೇಳ್ತಾನ ನಾವ? ಸಿದ್ಧ, ನನ್ನ ಮಗ ನನ್ನ ಮಾತು ಕೇಳಲಾರ್ದ ಈ ಊರು ಬಿಟ್ಟು ಹೋದ್ನು ಅಂತಂದ್ರೆ ಈ ಕುರಿಯಾಗನ್ನ ನನ್ನ ಹೆಣ ನೋಡ್ಬೇಕಾಕತ್ ನೋಡ್ಲಿ ನೀನು. ಮಾವ, ನಿನ್ನ ಕಣ್ಣೀರು ನನಗೆ ಅರ್ಥ ಆಗ್ತದ, ಆದ್ರೆ ಅವಾಗ ಅರ್ಥ ಆಗೋದಲ್ಲ ಮಾವ. ಏ ಸಿದ್ಧ, ಏ ತಗೋ ಫೋನರ ಹಚ್ಚೋ, ಎಲ್ಲಿದನ್ನಂತ ಕೇಳ್ಯಾರ ಕೇಳೋ, ಹಚ್ಚು ಫೋನ್. ಹಲೋ ಹಲೋ, ಎಲ್ಲಿದ್ದು ಅಮ್ಮಮ್ಮ? ಮಮ್ಮ ನಾ ಹೇಳಿದ್ನಲ್ಲೋ, ಆಕಿನ ಬಿಟ್ಟು ಇದಾಕೆ ಹಾಕೋಲ್ದು. ನಾ ಈಗ ಬಿಜಾಪುರ ಬಸ್ ಸ್ಟ್ಯಾಂಡ್ ಆಗಿದ್ದೀನಿ, ಹೊಂಟಿನ ಅವ್ರ ಊರ ಕಡೆ. ಏನಂತಪ್ಪ, ಏನಂತ? ಹ್ಞೂ, ಊರಿಗೆ ಹೊಂಟಾನಂತ ಅಮ್ಮ. ಆ ಹುಡುಗಿ ಊರಿಗೆ ಹೊಂಟಾನಂತ, ಬಸ್ ಸ್ಟ್ಯಾಂಡ್ದಾಗ ಅಂತ, ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಅಂತೂ ಊರಿಗೆ ಹೊಂಟ ಬಿಟ್ನಂತ.